ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಸ್ಯಾರಿಗೆ ಹೇಗೆ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ. ಫಸ್ಟ್ ಬಂದು ನನ್ನ ಸ್ಕಿನ್ ಫುಲ್ ಫೇಸ್ ವಾಶ್ ಆಗಿ ಪ್ರೆಪ್ ಆಗಿದೆ. ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿರೋದು ಟೋನರು ಮತ್ತು ಕೋಜಿಕ್ ಆ್ಯಸಿಡ್ ಸೀರಮು. ಅದರಲ್ಲಿ ನಾನು ಪ್ಲಮ್ ಅವ್ರದ್ದು ನಯಾಸಿನಮೈಡ್ ಟೋನರು, ಆಮೇಲೆ ಅಸಾಯ ಕೋಜಿಕ್ ಆ್ಯಸಿಡ್, ಇದರಲ್ಲಿ 2% ಕೋಜಿಕ್ ಆ್ಯಸಿಡ್ ಮತ್ತು 1% ಆಲ್ಫಾ ಆರ್ಬಿಟಿನ್ ಸಿರಮ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನನ್ನ ಸ್ಕಿನ್ ಬಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡ್ತಿದ್ದೀನಿ. ನಿಮ್ಮದು ಯಾವುದಾದ್ರೂ ಡ್ರೈ ಸ್ಕಿನ್ ಆಗಿದ್ರೆ ನೀವು ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ಹೇಗೆ ರೆಡಿ ಆಗೋಣ ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಪ್ರಾಡಕ್ಟ್ ನಾನು ಯೂಸ್ ಮಾಡಿರೋದು ಡಾಟ್ ಆ್ಯಂಡ್ ಕೀ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್. ಇದರಲ್ಲಿ SPF 15 ಇದೆ. ಸೊ ಇದನ್ನು ನಾನು ಲಾಸ್ಟ್ ಟೈಮು ನನ್ನ ಹಾಂಗ್ಕಾಂಗ್ ಟ್ರಿಪ್ಪಲ್ಲಿ ನಾನು ಯೂಸ್ ಮಾಡಿದ್ದು. ನನ್ನ ಹಿಂದಿನ ಶಾರ್ಟ್ಸಲ್ಲಿ ನೀವು ನೋಡಿರ್ಬೋದು ನನ್ನ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದರಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡಿರಲಿಲ್ಲ, ಈ ಸನ್ಸ್ಕ್ರೀನ್ನೇ ನಾನು ಯೂಸ್ ಮಾಡಿದ್ದು. ಸೊ ಇದರಲ್ಲಿ ಟಿಂಟೆಡ್ ಇರೋದ್ರಿಂದ ಯಾವುದೇ ಫೌಂಡೇಶನ್ ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ನಾನು ಇವಾಗ ತೋರಿಸ್ತೀನಿ. ತೀರಾ ವಾಟ್ರಿನೂ ಇಲ್ಲ, ತೀರಲ್ಲಿ ಥಿಕ್ ಕನ್ಸಿಸ್ಟೆನ್ಸಿನೂ ಇಲ್ಲ. ಸೊ ಯಾರಿಗೆಲ್ಲ ಲೈಟ್ ವೆಯ್ಟ್ ನೋ ಮೇಕಪ್ ಲುಕ್ ಇಷ್ಟಪಡ್ತಾರೆ ನೋಡಿ, ಅಂಥವರು ಈ ಸಿರಮ್ನ ಯೂಸ್ ಮಾಡ್ಬೋದು. ಲೈಟ್ ವೆಯ್ಟ್ ಕ್ರೀಮ್ ಆಗಿರೋದ್ರಿಂದ ನಾನು ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ಸೊ ನೀವು ಬ್ರಷ್ ಆದ್ರೂ ಯೂಸ್ ಮಾಡ್ಬೋದು. ಫಿಂಗರ್ಸಲ್ಲೇ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ಬ್ರಷ್ನ ಅವಶ್ಯಕತೆ ಇರೋದಿಲ್ಲ. ಸೊ ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಂಥವ್ರು ಕನ್ಸೀಲರ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಕ್ರೀಮ್ನೇ ಕಣ್ಕೆಳಗೂ ಅಪ್ಲೈ ಮಾಡ್ಕೋಬೋದು. ಸೊ ನನಗೆ ಡಾರ್ಕ್ ಸರ್ಕಲ್ಸ್ ಕಡಿಮೆ ಇರೋದ್ರಿಂದ ನಾನು ಈ ಸನ್ಸ್ಕ್ರೀನ್ನೇ ಅಪ್ಲೈ ಮಾಡ್ಕೋತಿದ್ದೀನಿ. ನೀವು ಯಾವಾಗಲೇ ಮೇಕಪ್ ಮಾಡ್ಕೋಬೇಕಾದ್ರೂ ಫೇಸಿಗೆ ಹಚ್ತೀರಾ, ನೆಕ್ಕನ್ನು ಮರ್ತ್ಬಿಡ್ತೀರಾ. ಹಾಗೆ ಮಾಡಬಾರ್ದು. ನೀವು ನೆಕ್ಕಿಗೆ ಸಮೇತ ಮೇಕಪ್ ಮಾಡಬೇಕು. ಸೊ ಇಲ್ಲಾಂದರೆ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಕಿಗೂ ನೀವು ಅಪ್ಲೈ ಮಾಡ್ಕೋಬೇಕು. ನೋಡಿ ಎಷ್ಟು ಬೇಗ ಬ್ಲೆಂಡ್ ಆಗುತ್ತೆ ಅಂತ, ಈಸಿಯಾಗಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪೌಡರು. ನಾನಿವತ್ತು ಪಾಂಡ್ಸ್ ಪಿಂಕಿಶ್ ಗ್ಲೋ ಒಂದು, ಅಥವಾ ಪಾಂಡ್ಸ್ ಕೊರಿಯನ್ ಗ್ಲೋ, 2 ಪಾಂಡ್ಸ್ ಬ್ರ್ಯಾಂಡ್ ಇದೆ. ಒಂದು ಸಿಂಗಾಪುರಲ್ಲಿ ತೊಗೊಂಡಿದ್ದು, ಇನ್ನೊಂದು ಹಾಂಗ್ಕಾಂಗಲ್ಲಿ ತೊಗೊಂಡಿದ್ದು. ಸೊ ಇದ್ರದ್ದು ಸೇಮ್ ಡ್ಯೂಪು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದರೂ ಸಿಂಗಾಪುರು ಅಥವಾ ಹಾಂಗ್ಕಾಂಗ್ ಟ್ರಿಪ್ ಹೋಗೋರಿದ್ರೆ ಈ ಪೌಡರ್ನ ತರೋದಂತೂ ಖಂಡಿತ ಮರಿಬೇಡಿ. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಈ ಬಫ್ ಸಹಾಯದಿಂದ ನೋಡಿ ಯಾವ ಕಲರ್ ಇದೆ ಅಂತ ಕಾಣಿಸ್ತಿದೆ ಅಲ್ಲ, ಸ್ವಲ್ಪ ಪಿಂಕಿಶ್. ನೋಡಿ ಹೆಚ್ಚಿಕ್ಕೂ ಎಷ್ಟು ಗ್ಲೋ ಬರ್ತಿದೆ ಅಂತ ಫೇಸ್. ಹಾಗೆ ನೆಕ್ಕಿಗೆ ಹಚ್ಚೋದನ್ನು ಮರಿಬಾರ್ದು. ನೆಕ್ಸ್ಟ್ ಬಂದು ಬ್ಲಷು. ನಂತರ ಇವಾಗ 2 ಬ್ಲಷ್ ಇದೆ. ಒಂದು ಅರ್ತ್ ರಿದಮ್ ಅವ್ರದ್ದು, ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಸ್ವಲ್ಪ ಪಿಗ್ಮೆಂಟೆಡ್ ಇದೆ, ಸ್ವಲ್ಪ ಜಾಸ್ತಿ ಕಲರ್ ಬೇಕು ಅನ್ಸೋರು ಇದನ್ನು ಅಪ್ಲೈ ಮಾಡ್ಬೋದು. ನಾನು ಇವತ್ತು ಬೆನಿಫಿಟ್ ಅವ್ರದ್ದು, ಬೆನಿಫಿಟ್ ಬ್ರ್ಯಾಂಡು ಬೆನಿಟಿಂಟ್ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ.
ಐ ಶ್ಯಾಡೋಗೂ ಇದೇ ಬ್ಲಷ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಸಿಂಪಲ್ ಮೇಕಪ್ ಲುಕ್ ಅಲ್ವಾ, ಹಾಗಾಗಿ ಬ್ಲಷ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಯಾರಿಗೆಲ್ಲ ಸ್ವಲ್ಪ ನ್ಯಾಚುರಲ್ ಕಾಣಿಸ್ಬೇಕು ಅನ್ನೋರು ನ್ಯಾಚುರಲ್ ಆಗಿ ಅಂಥವರು ಈ ಬೆನಿಟಿಂಗ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಐಲೈನರು. ಇದನ್ನು ನಾನು ಮಿನಿಸೋದಲ್ಲಿ ತೊಗೊಂಡಿದ್ದು ಮೈಸೂರಿಗೆ ಹೋದಾಗ. ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ನಾನು ಇವಾಗ ತೋರಿಸ್ತೀನಿ. ಎಷ್ಟು ಡಾರ್ಕಾಗಿ ಎಷ್ಟು ತಿನ್ನಾಗಿ ಬರುತ್ತೆ ಅಂತ ನೋಡಿ. ಎಷ್ಟು ಡಾರ್ಕಾಗಿ ತುಂಬ ಪಿಗ್ಮೆಂಟೆಡ್ ಇದೆ. ಸೊ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಅಂತ. ಸೊ ಇನ್ನೊಂದು ಕಣ್ಣಿಗೆ ಅಪ್ಲೈ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಸ್ಕರ. ನಾನಿವತ್ತು ಮೆಬ್ಲಿನ್ ಅವ್ರದ್ದು ಮಸ್ಕರ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ನೋಡಿ ಈ ಲ್ಯಾಶಸ್ಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ಸೊ ಸಿಂಪಲ್ ಮೇಕಪ್ ಆದ್ರಿಂದ ಇವತ್ತು ನಾನು ಐಲ್ಯಾಶಸ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟು ಕಾಜಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ರಿನೇ ಬ್ರ್ಯಾಂಡ್ ಅವ್ರದ್ದು ಕಾಜಲ್ದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ರಿನೇ ಬ್ರ್ಯಾಂಡ್ದು ಇದ್ರದ್ದು ನಾನು ತೋರಿಸ್ತೀನಿ ಅಪ್ಲೈ ಮಾಡಿ. ನೋಡಿ ಎಷ್ಟು ಪಿಗ್ಮೆಂಟೆಡ್ ಇದೆ ಅಂತ. ಸೊ ತುಂಬಾ ಚೆನ್ನಾಗಿದೆ. ಎಷ್ಟು ಡಾರ್ಕಾಗಿ ಬ್ರೈಟಾಗಿ ಕಾಣಿಸ್ತಿದೆ ಅಂತ. ಸೊ ನಮ್ಮ ಫೇಸಲ್ಲಿ ಎದ್ದು ಕಾಣೋದೇ ಕಣ್ಣು. ಆ ಕಣ್ಣುಗಳಿಗೆ ಕಾಜಲ್ ಹಚ್ಚಿದರೆ ಇನ್ನೂ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಪ್ರಾಡಕ್ಟು ಲಿಪ್ ಬಾಮು. ನಾನು ಇವತ್ತು ಲಿಪ್ಸ್ಟಿಕ್ನ ಸ್ಕಿಪ್ ಮಾಡ್ತಿದ್ದೀನಿ. ಯಾಕೆಂದರೆ ಈ ವೆದರ್ ಬಂದು ಚಳಿಗಾಲ ಆದ್ರಿಂದ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿಲ್ಲ. ಯಾಕೆಂದರೆ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಡ್ರೈ ಆಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ಬೀಟ್ರೋಟ್ ಮಾಮಾ ಅರ್ತ್ ಅವ್ರದ್ದು ಬೀಟ್ರೋಟ್ ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ ತುಂಬಾ ಟಿಂಟೆಡ್ ಲಿಪ್ ಬಾಮ್ ಇದು. ಕ್ವಾಂಟಿಟಿನೂ ತುಂಬಾ ಇರುತ್ತೆ. ಸೊ ಲಿಪ್ಸ್ಟಿಕ್ ಹಚ್ಚೋ ಅವಶ್ಯಕತೆಯೂ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇನ್ನೂ ಡಾರ್ಕ್ ಕಲರ್ ಬೇಕು ಅನ್ನೋರು ಫಸ್ಟು ಈ ಲಿಪ್ ಬಾಮ್ನ ಅಪ್ಲೈ ಮಾಡಿ ಅದ್ರ ಮೇಲೆ ಬೇಕಾದರೆ ನೀವು ಲಿಪ್ಸ್ಟಿಕ್ ಹಚ್ಕೋಬೋದು. ಅದರಿಂದನೂ ನಿಮ್ಮ ಲಿಪ್ಸು ಡ್ರೈ ಆಗೋದನ್ನು ತಪ್ಪಿಸ್ಬೋದು. ಸೊ ಇವಾಗ ಮೇಕಪ್ ಎಲ್ಲ ಆಯಿತು. ಸೊ ನಾನಿವತ್ತು ವೇರ್ ಮಾಡ್ತಿರೋ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ರೇಟ್ ಸ್ಯಾರಿ. ಸೊ ಈ ಸ್ಯಾರಿನ ನಾನು ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ.